ಜಗಳೂರಿನ ಸಮಸ್ಯೆಗಳೇನು ಅಥವಾ ಜಗಳೂರಿಗೆ ಏನಾಗಬೇಕು, ಶಾಸಕರಿಂದ ಏನು ಬಯಸ್ತಾರೋ ಅವ್ರನ್ನೇ ಕೇಳೋಣ. ಇವರು ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಪ್ರಪ್ರಥಮವಾಗಿ ಜಗಳೂರು ತಾಲೂಕಿಗೆ ಒಂದು ನಮ್ಮ ಶಾಸಕರ ಇದಕ್ಕೆ ಅಂತ ಮಾಡಿದ್ದಾರೆ. ಹಂಗಾಗಿ ಅಲ್ಲಿ ಉತ್ತಮವಾದ ಕೆಲಸ. ಸಮಾಜದ ಎಲ್ಲ ಜನರು ಜನಸೇವೆ ಮಾಡೋಕ್ಕೋಸ್ಕರ ಜನರಿಗೋಸ್ಕರ ಇರ್ತಕ್ಕಂಥ ಇವರು ದೇವೇಂದ್ರಪ್ಪರವರಿಗೆ ನಾವು ಯಾವಾಗಲೂ ವಿಶ್ವಾಸದಿಂದ ಕರಿತೀವಿ. ಮಾಜಿ ಪ್ರಿನ್ಸಿಪಲಾಗಿ ನಾನು ಹೇಳ್ತಿದ್ದೀನಿ, ನಮ್ಮ ಸ್ನೇಹಿತ ನಮ್ಮ ತಾಲೂಕಿಗೆ ಉತ್ತಮವಾದಂಥ ಕೆಲಸಗಳು, ನೀರಾವರಿ ಯೋಜನೆ ತಂದಿದ್ದಾರೆ, ಒಳ್ಳೆಯ ರಸ್ತೆಗಳನ್ನು ಮಾಡಿದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನ ಸದಾ ಮಾಡ್ತಾ ಬರ್ತಾ ಇದ್ದಾರೆ. ಇನ್ನು ಮುಂದೆನೂ ಕೂಡ ಉತ್ತಮವಾದಂಥ ಕೆಲಸ ಮಾಡ್ತಾರಂತ ನನ್ನ ನಿರೀಕ್ಷೆ ಇದೆ. ನಿಜಕ್ಕೂ ಇಲ್ಲಿಗೆ ಆಗಬೇಕಾಗಿರೋ ಕೆಲಸ ಏನು? ಜಗಳೂರಿಗೆ ಏನು ಬೇಕು? ಇಲ್ಲಿ ಕಾಲೇಜ್ಗಳೆಲ್ಲ ಚೆನ್ನಾಗಿದ್ದಾವೆ, ಹಾಸ್ಪಿಟ್ಲು ಸರಿ ಇದೆಯಾ, ಹೇಗೆ? ಹಾಸ್ಪಿಟ್ಲ್ ಇನ್ನೂ ಉತ್ತಮವಾದಂಥ ಸ್ಥಿತಿಗೆ ಮಾಡಬೇಕಾಗಿದೆ. ಅವ್ರು ಇನ್ನೂ ಅಪ್ಗ್ರೇಡೇಷನ್ ಮಾಡ್ತಾಯಿದ್ದಾರೆ. ಇನ್ನೂ ಉತ್ತಮವಾದಂಥ ಕೆಲಸ ಮಾಡೋಕ್ಕೆ ಅವ್ರು ತಯಾರಿದ್ದಾರೆ. ಆಮೇಲೆ ಒಂದು ದೊಡ್ಡ ಆಸ್ಪತ್ರೆ ಕಟ್ಟೋಕ್ಕೆ ಒಂದು ದೊಡ್ಡ ಯೋಜನೆಗಳನ್ನು ಮಾಡಿದ್ದಾರೆ. ಮತ್ತು ಒಳ್ಳೆಯ ರಸ್ತೆಯನ್ನು ದೊಡ್ಡದಾಗಿ ರಸ್ತೆ ಮಾಡೋಕ್ಕಂತ ಅವ್ರದ್ದು ಯೋಜನೆ ಇದೆ. ಆಮೇಲೆ ಕೆರೆ ಅಭಿವೃದ್ಧಿಗಳಂತೂ ಅತ್ಯಂತ ಉತ್ತಮವಾದಂಥ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಇನ್ನೂ ಅನೇಕ ಕೆಲಸಗಳನ್ನು ಅವ್ರು ಮಾಡೋಕ್ಕೆ ಅವರು ತಯಾರಿದ್ದಾರೆ. ನಮ್ಮ ಜನಕ್ಕೆ ಆತನಿಂದ ನಮಗೆ ಭಾಳ ವಿಶ್ವಾಸ ಇದೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ಹೇಳ್ತೇನೆ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನನ್ನ ಹೆಸರು ಮಹಬೂಬ್ ಅಲಿ. ಎಷ್ಟು ವರ್ಷ ನಿಮಗೆ? 68 ವರ್ಷ. 68 ಅಂದರೆ ಹೆಚ್ಚು ಕಡಿಮೆ 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ ಅಲ್ವಾ? ಸಾಕಷ್ಟು ಜನ MLAಗಳನ್ನ, ಸರ್ಕಾರಗಳನ್ನ ಎಲ್ಲರನ್ನ ನೋಡಿರ್ತೀರಾ. ಹೇಗೆ ಅನಿಸುತ್ತೆ ಈಗಿರೋ ಶಾಸಕರ ಕೆಲಸ? ಸರ್ ಒಳ್ಳೆ ಕೆಲಸ ಮಾಡಿಸೋದಾರೆ ಸರ್. ನೀರಾವರಿದು 57 ಕೆರೆ ತುಂಬಿಸೋದು, ಇವ್ರು ಬಂದ ಮೇಲೆ ಕೆರೆ ತುಂಬಿದ್ವಿ ಸರ್. ಇಲ್ಲಿವರೆಗೆ ಬರೇ ನೆನಗುದಿಗೆ ಬಿದ್ದದ್ದು, ಕೆರೆಗಳು ನೀರೇ ಬಿಟ್ಟಿದ್ದಲ್ಲ. ಇವ್ರು ಬಂದ್ಮೇಲೆ ಚೆನ್ನಾಗಿ ಕೆಲಸ ಮಾಡ್ಸೋದಾರೆ. ಏನಾಗಬೇಕು ಜಗಳೂರಿಗೆ? ಸರ್ ನರ್ಸಿಂಗ್ ಕಾಲೇಜ್ ಆಗ್ಬೇಕು ಸರ್. ಆಗ್ಬೇಕು. ಹಾಸ್ಪಿಟ್ಲ್ ಎಲ್ಲ ಚೆನ್ನಾಗಿ ಇಲ್ಲ ಸರ್, ಹಾಸ್ಪಿಟ್ಲ್ ಆಗಬೇಕು. ಮೊನ್ನೆ ದಿನೇಶ್ ಗುಂಡೂರಾವ್ ಬಂದಾಗ ಇದನ್ನೆಲ್ಲ ತೋರಿಸಿದ್ದಾರೆ ಸರ್. ಆಸ್ಪತ್ರೆಯನ್ನು ಮಾಡ್ತೀವಿ ಅಂತಂತ ಮಾಡಿಸ್ತಾರೆ ಸರ್ ಅವರು ಆಸ್ಪತ್ರೆಯನ್ನು. ಒಂದು ಡಿಪೋ ಆಗಬೇಕು. ಏನು ಬಸ್ ಡಿಪೋನ? ಬಸ್ ಡಿಪೋ ಸರ್. ಬಸ್ ಡಿಪೋ ಇಲ್ಲ KSRTC ಸರ್. ಮಾಡಿಸ್ತಾರೆ ಸರ್ ಅವರು. ನಂಬಿಕೆ ಸರ್ ನಮ್ಮ. ಈ ಗ್ಯಾರಂಟಿ ಯೋಜನೆಗಳೆಲ್ಲ ಒಳ್ಳೇದಾ ಏನು? ಸರ್ ಒಳ್ಳೆ ಸರ್. ಬಡವರು ಬಗ್ಗರು ಪ್ರತಿಯೊಬ್ಬರೂ ಒಳ್ಳೆ ಯೋಜನೆ ಸರ್. ಅದು ಚೆನ್ನಾಗಿ ದುಡ್ಡು ಬರ್ತದವೆ. ಇಲ್ಲಿ ಜಗಳೂರದು ರಿಸಲ್ಟನ್ನು ನಾವು ಬೆಂಗಳೂರಲ್ಲಿ ನೋಡುವಾಗ ಸಾಕಷ್ಟು ಹಾವು ಏಣಿ ಆಟಗಳಿತ್ತು ಅಲ್ವಾ? BJP, ಬಂಡಾಯ ಕಾಂಗ್ರೆಸ್ಸು ಅಂತ ಟ್ರಯಾಂಗಲ್ ಫೈಟು. ಅದರಲ್ಲಿ ಯಾವ ಅಂಶದಲ್ಲಿ ಇವ್ರು ಗೆಲುವಿಗೆ ನೆರವಾಯಿತು ಅಂತೀರಾ? ಯಾವ ಕಾರಣಕ್ಕೆ ಇವ್ರು ಗೆದ್ದರು ಅಂತೀರಾ? ಸರ್ ಇವರು ಮೊದಲಿಂದ ಒಂದು ಸ್ವಲ್ಪ ಶ್ರಮಜೀವಿ ಸರ್. ಆ ಶ್ರಮಜೀವಿಗೆ ಯಾವತ್ತಿಗೂ ಕಾಂಗ್ರೆಸ್ ಸೋಲಿಲ್ಲ ಸರ್. 3 ಜನದ್ರಾಗೂ ಇವರು ಚೆನ್ನಾಗಿ ಫೈಟ್ ಕೊಟ್ಕೊಂಡು ಗೆದ್ಕೊಂಬಂದ್ರು. ಈ ಹಿಂದೆ JDS ಇಂದ ಸ್ಪರ್ಧೆ ಸೋತಿದ್ರು, ಈ ಕಾಂಗ್ರೆಸ್ಸಿನ ಟಿಕೆಟ್ ಸಿಕ್ತು, ಗೆದ್ದರು ಸರ್. ಹ್ಞೂ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಸರ್ ಭಾರಿ ತುಂಬ ಹೃದಯದಿಂದ ಹೇಳ್ತೀವಿ ಸರ್. ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಬೇಕಾರೆ ಸರ್. ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅಂತ. ಇದೇ ಕಂಟಿನ್ಯೂ ಮಾಡ್ಕೊಂಡು ಮಾಡ್ತಾರೆ ಸರ್ ಅವರು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.